6 ತಿಂಗಳ ಜೈಲು ವಾಸದ ಬಳಿಕ ಜೈಲಿನಿಂದ ಬಿಡುಗಡೆಯಾದ ಪವಿತ್ರ ಗೌಡ ಈಗ ಅವರು ಜೈಲಿನ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಅಲ್ಲಿಂದ ಅವರು ಹೊರಗೆ ಬಂದಿದ್ದಾರೆ. ಜೈಲಿನಿಂದ ಹೊರಗೆ ಬರ್ತಾ ಇದ್ದಂತೆ ಪವಿತ್ರ ಗೌಡ ಅವರ ಟೆಂಪಲ್ ರನ್ ಕೂಡ ಆರಂಭವಾಗಿದೆ. ತಲಘಟ್ಟಪುರದಲ್ಲಿರುವ ವಜ್ರಮುನೇಶ್ವರ ದೇಗುಲಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ. ಆರಂಭದಲ್ಲಿ ಜೈಲಿನ ಆವರಣದಲ್ಲಿ ಇದ್ದಂತಹ ಮುನೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿದರು. ಅಲ್ಲಿಂದ ಹೊರಟಂತಹ ಪವಿತ್ರ ಗೌಡ ತಲಘಟ್ಟಪುರದಲ್ಲಿ ಇರತಕ್ಕಂಥ ದೇವಸ್ಥಾನಕ್ಕೊಂದಕ್ಕೆ ಈಗ ಅವರು ಹೊರಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಅವರು ಸಂಕಷ್ಟದಲ್ಲಿದ್ದಾಗ ಅವರು ಯಾವ ದೇವರಿಗೆ ಹರಕೆ ಹೊತ್ತಿದ್ರೋ, ಆದಷ್ಟು ಬೇಗ ನನ್ನನ್ನು ಈ ಸಂಕಟದಿಂದ ಪಾರು ಮಾಡಪ್ಪ ಅಂತ ಅವರು ನಂಬುವಂತಹ ದೇವರು, ಅವರು ನಂಬುವಂತಹ ದೇವಸ್ಥಾನ ಇದೆಲ್ಲವೂ ಕೂಡ ಇರುತ್ತಲ್ಲ. ಸಂಕಟ ಬಂದಾಗ ಅವರು ಯಾರಿಗೋ ಹರಕೆ ಹೊತ್ತಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಈಗ ಎಲ್ಲವೂ ಕೂಡ ಬಿಡುಗಡೆಯಾಗಿರೋದ್ರಿಂದ ಮೊದಲು ದೇವರ ದರ್ಶನ ಮಾಡೋಣ ಅಂತಕ್ಕಂಥ ನಿರ್ಧಾರವನ್ನು ತಗೊಂಡು ಆ ಕಡೆಗೆ ಈಗ ಅವರು ಹೋಗ್ತಾ ಇದ್ದಾರೆ ಅಂತ. ಆಮೇಲೆ ಇನ್ನೂ ಒಂದು ಮಾಹಿತಿ ಏನಂದರೆ ತಲಘಟ್ಟಪುರದಲ್ಲೇ ಪವಿತ್ರ ಗೌಡ ಅವರ ತಾಯಿ ಮನೆ ಕೂಡ ಇರೋದು. ಸೊ ಹಾಗಾಗಿ ಅಲ್ಲಿಗೂ ಅವ್ರು ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಪವಿತ್ರ ಗೌಡ ಅವರು ತಲಘಟ್ಟಪುರದಲ್ಲಿ ಇರ್ತಕ್ಕಂಥ ದೇವಸ್ಥಾನವೊಂದಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಅವ್ರ ಜೊತೆಯಲ್ಲಿ ಪವಿತ್ರ ಗೌಡ ಅವರ ಅಮ್ಮನೂ ಇದ್ದಾರೆ, ಅವರ ಮಗಳು ಕೂಡ ಇದ್ದಾರೆ. ಮುಂದೆ ಹೋಗು. ಎಸ್, ಈಗ ದೃಶ್ಯದಲ್ಲಿ ನೋಡ್ತಾ ಇರೋದು ಅವರ ದೇವಸ್ಥಾನದ ಬಳಿಯೇ ಕಾರ್ ಬಂದು ನಿಂತಿದೆ. ಅಲ್ಲಿಗೆ ಅವರು ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಈಗ ಕಾರ್ನಿಂದ ಅವರೆಲ್ಲರೂ ಕೂಡ ಇಳಿದು ದೇವಾಲಯಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಅವರು ಮುಂದಕ್ಕೆ ತೆರಳುತ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಕೆಲವು ಸಂದರ್ಭದಲ್ಲಿ ಕಷ್ಟದಿಂದ ಪಾರು ಮಾಡಿದಂತಹ ದೇವರನ್ನು ನಾವು ನೋಡಬೇಕು, ನೆನೆಸ್ಕೋಬೇಕು, ಪೂಜೆ ಸಲ್ಲಿಸಬೇಕು ಅಂತ ಅನಿಸೋದು ಸಹಜ. ಕಷ್ಟದಲ್ಲಿದ್ದಾಗ ಅದೇ ರೀತಿ ದೇವರ ಹತ್ರ ಬೇಡ್ಕೊಂಡಿರ್ತಕ್ಕಂಥದ್ದು ಸಹಜ. ಹಾಗಾಗಿ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವರು ಪೂಜೆ ಸಲ್ಲಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟಂತಹ ಪವಿತ್ರ ಅವರು ಮೊದಲಿಗೆ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಈಗ ತಲಘಟ್ಟಪುರದಲ್ಲಿ ಇರ್ತಕ್ಕಂಥ ಮತ್ತೊಂದು ದೇವಸ್ಥಾನಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ತೀವ್ರ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳಾಗಿತ್ತು. ಆ ತಪ್ಪಿಗೆ ಈಗಾಗಲೇ 6 ತಿಂಗಳು ಶಿಕ್ಷೆ ಅನುಭವಿಸಿದ್ದಾಗಿದೆ. ಇನ್ನು ಮುಂದೆ ಈ ರೀತಿ ತಪ್ಪುಗಳನ್ನು ಮಾಡಲ್ಲ, ನನ್ನನ್ನು ಸರಿದಾರಿಯಲ್ಲಿ ಹೋಗೋ ಹಾಗೆ ಮಾಡು ಅಂತ ಎಂಥವರಾದರೂ ಮನಸ್ಸಲ್ಲಿ ಅಂದ್ಕೊಂಡೇ ಅನ್ಕೋತಾರಲ್ವಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಯಾವ ದೇವಸ್ಥಾನ ಇದು, ಏನು ವಿಶೇಷ, ಏನು ಇವ್ರು ರೆಗ್ಯುಲರ್ ಆಗಿ ಮೊದಲೆಲ್ಲ ಬರ್ತಾ ಇದ್ದ ದೇವಸ್ಥಾನನ, ಏನು ಪೂಜೆ ಪುನಸ್ಕಾರಗಳು ಏನು ನಡೀತಾ ಇದೆ ರೈಟ್ ನಾವು? ಅರವಿಂದ್, ಈಗ ತಲಘಟ್ಟಪುರ ಬಳಿ ಇರುವಂತ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ನೇರವಾಗಿ ಬಂದಿರುವಂತದ್ದು. ಇಲ್ಲಿ ಸಾಮಾನ್ಯವಾಗಿ ಹರಕೆ ಹೊತ್ಕೊಂಡಿದ್ದು ಈಡೇರುತ್ತೆ ಅಂತ ಅನ್ನೋ ಭಾವನೆ ಇರುವಂತದ್ದು. ಹಾಗಾಗಿ ಇವತ್ತು ಕೂಡ ಅವರ ತಾಯಿ ಭಾಗ್ಯ ಪವಿತ್ರ ಗೌಡ ಅವರ ಬಂಧನಕ್ಕಾಗಿ ಅವ್ರನ್ನ ಬಿಡುಗಡೆಗಾಗಿ ಹರಕೆ ಹೊತ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಇವತ್ತು ಪರಪ್ಪನಗ್ರಹಾರ ಜೈಲಿಂದ ನೇರವಾಗಿ ತಲಘಟ್ಟಪುರ ವಾಜ್ರಹಳ್ಳಿಯಲ್ಲಿ ಬಳಿ ಇರುವಂಥ ವಜ್ರಮುನೇಶ್ವರ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ನೀವು ಆ ಜಾಗದಲ್ಲೂ ಕೂಡ ನೋಡ್ಬೋದು, ವಜ್ರಮುನೇಶ್ವರ ದೇವಸ್ಥಾನ ಇದು. ಇಲ್ಲಿ ಸಾಕಷ್ಟು ಜನ ಹರಕೆ ಹೊತ್ಕೊಂಡಿರ್ತಾರೆ. ಹರಕೆ ಹೊತ್ಕೊಂಡು ಇಲ್ಲಿ ಬಂದು ಆ ಹರಕೆ ಈಡೇರಿದ ನಂತರದಲ್ಲಿ ಇಲ್ಲೇ ಅಂದರೆ ಮೇಕೆ ಕುರಿ ಬಲಿ ಕೊಡುವಂಥ ಸಂಸ್ಕೃತಿನೂ ಕೂಡ ಇಲ್ಲಿ ನಾವು ನೋಡಿದ್ದಂಥದ್ದು. ಇಲ್ಲಿ ಬಂದು ಆ ಹರಕೆ ತೀರಿಸಿದ ನಂತರದಲ್ಲಿ ಇಲ್ಲಿಂದ ಹೋಗುವಂಥದ್ದು ನೀವು ನೋಡ್ತಾ ಇದ್ದೀರಾ. ಅದೇ ದೇವಸ್ಥಾನದ ಬಳಿಯಲ್ಲಿ ನಾನು ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ವಜ್ರಮುನೇಶ್ವರ ದೇವಸ್ಥಾನ ಅಂದರೆ ಈ ಭಾಗದಲ್ಲಿ ತುಂಬ ಫೇಮಸ್ ಅಂತ ಇಲ್ಲಿ ನಾವು ಇವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಇಲ್ಲಿ ದೇವಸ್ಥಾನದಲ್ಲಿ ಇನ್ನೇನು ನೋಡಿ, ನಾನು ನೋಡ್ತಾ ಇರೋದು ನಿಮಗೆ ದೇವಸ್ಥಾನದ ಜಾಗ ನೋಡ್ತಾ ಇದ್ದೀನಿ. ಈಗ ಪವಿತ್ರ ಗೌಡ ನೇರವಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದ ನಂತರದಲ್ಲಿ ಅವರು ಈ ಸ್ನಾನಕ್ಕೆ ಅಂತ ವಿಶೇಷ ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆ ಮಾಡಿದ ನಂತರದಲ್ಲಿ ಆ ಜಾಗಕ್ಕೆ ಹೋಗಿ ಸ್ನಾನಕ್ಕೆ ಅಂತ ಹೋಗಿರುವಂಥದ್ದು. ಸದ್ಯಕ್ಕೀಗ ದೇವಸ್ಥಾನದಲ್ಲಿ ಆ ವಿಶೇಷ ಪೂಜೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಅವ್ರ ಕುಟುಂಬಸ್ಥರು ಮಾಡ್ಕೊತಾ ಇರುವಂಥದ್ದು.
ಬಿಡುಗಡೆಗೆ ಸಾಕಷ್ಟು ದೇವರುಗಳನ್ನು ಕೂಡ ಹರಕೆ ಮಾಡ್ಕೊಂಡಿದ್ರು. ಅದಾದ ನಂತರದಲ್ಲಿ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಅವರು ಕೂಡ ಹರಕೆ ಹೊತ್ಕೊಂಡಿದ್ರು ಅಂತ ಹೇಳ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಪರಪ್ಪನಗ್ರಹಾರ ಜೈಲಿಂದ ಬಿಡುಗಡೆ ಆದಂಥ ವೇಳೆಯಲ್ಲೂ ಕೂಡ ಅವರು ನೇರವಾಗಿ ಅಲ್ಲೇ ಜೈಲಿನ ಬಳಿ ಇರುವಂಥ ಮುನೇಶ್ವರ ದೇವಸ್ಥಾನಕ್ಕೆ ಅವ್ರ ತಾಯಿ ಪೂಜೆ ಮಾಡಿದರು. ಆನಂತರದಲ್ಲಿ ಅವರ ಪವಿತ್ರ ಗೌಡ ಕೂಡ ನಿಂಬೆಹಣ್ಣಿನ ಪೂಜೆ ಮಾಡಿ ಅಲ್ಲಿಂದ ನೇರವಾಗಿ ಹೊರಟಿರುವಂಥದ್ದು. ಹೊರಟ ನಂತರದಲ್ಲಿ ನೈಸ್ ರೋಡ್ ಮುಖಾಂತರ ಇಲ್ಲಿಗೆ ಬಂದು ನೇರವಾಗಿ ಬಂದಿರುವಂಥದ್ದು. ಒಂದು ನಿಮಿಷ, ಇಲ್ಲಿನ ದೇವಸ್ಥಾನದ ವಿಶೇಷತೆ ಏನು? ಪವಿತ್ರ ಗೌಡ ಅವರು ಇವತ್ತು ಜೈಲಿಂದ ಇಲ್ಲೇ ಬಂದಿರೋ ಇಲ್ಲಿನ ದೇವಸ್ಥಾನ ವಿಶೇಷ? ಪವಿತ್ರ ಗೌಡ ಅವರು ಇವ್ರದ್ದು ಅವ್ರ ಮನೆ ದೇವರು. ಅವರು ಇಲ್ಲಿ ದೇವರಿಗೆ ಹರಕೆ ಮಾಡ್ಕೊಂಡಿದ್ರು. ಬಂದು ಇಲ್ಲಿ ಡೈರೆಕ್ಟ್ ಬಿಡುಗಡೆ ಆದರೆ ಬಂದು ದೇವರ ದರ್ಶನ ಮಾಡ್ತಿದ್ದಾರೆ. ಬಂದು ಸ್ನಾನ ಮಾಡ್ತಾರೆ. ಈ ಹಿಂದೆ ಕೂಡ ಪವಿತ್ರ ಗೌಡ ಇಲ್ಲಿ ಬರ್ತಾ ಇದ್ರು. ಅವ್ರ ಮನೆ ದೇವರು ಕುಲದೇವರು ಬರ್ತಾ ಇರ್ತಾರೆ ಸರ್. ಇಲ್ಲಿನ ವಿಶೇಷತೆ ಏನು ಸ್ವಾಮಿ? ವಿಶೇಷ ಅಂದರೆ ಇಲ್ಲಿ ಹರಕೆ ಮಾಡ್ಕೊಂಡ್ರೆ ವಿಶೇಷವಾಗಿ ನಡೆಯುತ್ತೆ. ಅದು ಎಲ್ಲ ಕಾರ್ಯಗಳು ಬೇಗ ಆಗ್ತವೆ. ಅದಕ್ಕೋಸ್ಕರ ಸರ್. ಹರಕೆ ಅಂದರೆ ಸಾಮಾನ್ಯವಾಗಿ ಮರಿ ಹೊಡೆಯುವಂಥದ್ದು ಅಥವಾ ಏನಾದರೂ? ಹರಕೆ ಅಲ್ಲ ಸರ್. ಹರಕೆ ಅಂದರೆ ಅವ್ರ ಮನಪೂರ್ವಕ ಸಂಕಲ್ಪ ಏನು ಇಷ್ಟಾರ್ಥಗಳು ಏನು ಇರ್ತವೆ ಆದಮೇಲೆ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಅದು ವಿಶೇಷ. ಇವತ್ತು ಪೂಜೆ ಯಾವ ರೀತಿ ಇರುತ್ತೆ? ಅವ್ರ ವಿಶೇಷ ಪೂಜೆ ಬಂದು ಪೂಜೆ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಸರ್. ಇಲ್ಲಿ ತೀರ್ಥ ಉದ್ಭವ ಇದೆ, ನೀರು ಹರಿತಾ ಇದೆ, ಅದು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಸರ್. ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮಾಮೂಲಿ ಪೂಜೆ ಸರ್ ಅಷ್ಟೇ. ಅರವಿಂದ್, ಇದು ಹೇಳುವಂಥದ್ದು ಪವಿತ್ರ ಗೌಡ ಅವರ ಮನೆ ದೇವರು ಮುನೇಶ್ವರ ಸ್ವಾಮಿ ಆಗಿರೋದ್ರಿಂದ ಅವರು ಆಗಾಗ ಇಲ್ಲಿಗೆ ಬರ್ತಾ ಇದ್ರು. ಹಾಗಾಗಿ ಇಲ್ಲಿ ಅವರ ಜೈಲಿಗೆ ಹೋದ ನಂತರದಲ್ಲಿ ಬರೋಕ್ಕಾಗಿರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಹರಕೆ ಕಟ್ಕೊಂಡಿದ್ರು. ಹಾಗಾಗಿ ನೇರವಾಗಿ ಜೈಲಿಂದ ಈ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಇಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಬೇರೆ ಒಂದು ಜಾಗ ಇರುವಂಥದ್ದು. ಆ ಜಾಗಕ್ಕೆ ಹೋಗಿ ಅಲ್ಲಿ ನೋಡಿ ಬಂದು ಈಗ ಪವಿತ್ರ ಗೌಡ ಅವರು ದೇವಸ್ಥಾನದ ಆವರಣದ ಒಳಗಡೆ ಬಂದಿರುವಂಥದ್ದು. ಅವರು ಈಗ ಪೂಜೆಯನ್ನು ನೆರವೇರಿಸಿ ನಂತರದಲ್ಲಿ ಅವರು ತಮ್ಮ ಮನೆಗೆ ಹೋಗ್ತಾರೆ ಅಂತ ಕೂಡ ಇಲ್ಲಿನ ಅರ್ಚಕರು ಹೇಳಿರುವಂಥದ್ದು. ನೀವು ಏನು ಅದು ಈ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ, ನೋಡ್ಬೋದು. ಈಗ ಪವಿತ್ರ ಗೌಡ ಅವ್ರ ತಾಯಿ ಕೂಡ ಇದ್ದಾರೆ ಅಲ್ಲಿ. ಅದು ಏನು ಇಲ್ಲಿನ ವಿಶೇಷ ಪೂಜೆ ಮಾಡೋಕ್ಕೆ ಮುಂಚೆ ಏನೆಲ್ಲ ಇದಿರುತ್ತೆ ಇದನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೀಗ. ಸೊ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ರಿ, ಅದು ಅವರ ಮನೆ ದೇವರಂತೆ. ಅವರ ಮನೆ ದೇವರು ಅಂತಂದಾಗ ವಿಶೇಷವಾದಂತಹ ಪೂಜೆಗಳು ಆಗೇ ಆಗುತ್ತೆ. ಅವ್ರು ಹರಕೆ ಹೊತ್ಕೊಂಡಿದ್ರು, ಜೈಲಿನಿಂದ ರಿಲೀಸ್ ಆದರೆ ನಾನು ಡೈರೆಕ್ಟಾಗಿ ಇಲ್ಲಿ ಬಂದು ಪೂಜೆ ಮಾಡ್ತೀನಿ ಅಂತ. ಅದರಂತೆ ಅಲ್ಲಿನ ಪೂಜಾ ಪದ್ಧತಿ ತೀರ್ಥೋದ್ಭವ ಆಗುತ್ತೆ. ಅಲ್ಲಿ ಆ ತೀರ್ಥೋದ್ಭವ ಅಂದರೆ ತೀರ್ಥ ಸ್ನಾನ ಅಂತಂದ್ಬಿಟ್ಟು ಆ ತೀರ್ಥ ಸ್ನಾನವನ್ನು ಈಗ ಅವರು ಅಲ್ಲಿ ನೆರವೇರಿಸಿ ಅಲ್ಲಿಂದ ಅವರು ಮುಂದಕ್ಕೆ ದೇವರ ಪೂಜೆಯನ್ನು ರೆಗ್ಯುಲರ್ ಪೂಜೆಯನ್ನು ಮಾಡಿ ಮಂಗಳಾರತಿ ತೀರ್ಥ ಪ್ರಸಾದವನ್ನು ತಗೊಂಡು ಅಲ್ಲಿಂದ ಅವರು ಹೊರಡುತ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ತಲಘಟ್ಟಪುರದಲ್ಲಿ ಇರತಕ್ಕಂಥ ವಜ್ರಮುನೇಶ್ವರ ದೇವಸ್ಥಾನದ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ದೇವಸ್ಥಾನದ ಅರ್ಚಕರು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ದರು. ಹರಕೆಯನ್ನು ಹೊತ್ಕೊಂಡ್ರೆ ಇದು ತುಂಬ ಪವಾಡವನ್ನು ಹೊಂದಿರತಕ್ಕಂಥ ದೇವಸ್ಥಾನ. ಹರಕೆ ಹೊತ್ಕೊಂಡ್ರೆ ಯಾರೇ ಆದರೂ ಆ ಹರಕೆ ಈಡೇರುತ್ತೆ, ಅವರ ಇಷ್ಟಾರ್ಥಗಳೇನಿದ್ರೂ ಕೂಡ ನೆರವೇರುತ್ತೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದರು. ಪವಿತ್ರ ಗೌಡ ಅವರ ಮನೆಯ ದೇವರಂತೆ ಇದು ವಜ್ರಮುನೇಶ್ವರ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಅವರು ಬಂದಿದ್ದರು ಅಂತ ಮಾಹಿತಿ ಅವರೇ ಹೇಳ್ತಾ ಇದ್ರು. ತುಂಬ ಸರ್ತಿ ಅವರು ಮನೆ ದೇವರು ಅಂತಂದರೆ ಅವರವ್ರ ಮನೆ ದೇವರಿಗೆ ವರ್ಷಕ್ಕೊಂದು ಸರ್ತಿ ಆದರೂ ಹೋಗಲ್ವಾ? ಹೋಗೇ ಹೋಗ್ತಾರೆ. ಸಾಮಾನ್ಯ ಯಾರೇ ಆದರೂ ಕೂಡ ಹೋಗ್ತಾರೆ. ಅದರ ಪ್ರಕಾರವೇ ಈಗ ಅವರೆಲ್ಲರೂ ಕೂಡ ಅವರ ತಾಯಿ, ಅವರ ಮಗಳು ಎಲ್ಲರೂ ಕೂಡ ಹರಕೆಯನ್ನು ತೀರಿಸ್ತಾ ಇದ್ದಾರೆ. ಯಾಕೆಂದರೆ ಸಂಕಷ್ಟದಲ್ಲಿದ್ದಿದ್ದು ಪವಿತ್ರ ಅಲ್ವಾ? ಹಾಗಾಗಿ ಅವರೇ ಹರಕೆಯನ್ನು ಹೊತ್ಕೊಂಡು ಈಗ ಆ ಹರಕೆಯನ್ನು ಪೂರೈಸಿ ಪೂಜೆಯನ್ನು ಮುಗಿಸ್ಕೊಂಡು ಆನಂತರ ಅಲ್ಲಿಂದ ಅವರು ಬೇರೆ ಕಡೆಗೆ ತೆರಳುತ್ತಾರೆ. ಗೊತ್ತಿಲ್ಲ, ಇನ್ನೊಂದಷ್ಟು ದೇವಸ್ಥಾನಗಳಿಗೆ ಅವ್ರು ಹೋಗ್ಬೋದು, ಅಥವಾ ಮನೆ ದೇವರೇ ಸಾಕು ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ್ಬೋದು. ಏನು ಬೇಕಾದರೂ ಆಗಬಹುದು. ಎಲ್ಲ ಸಾಧ್ಯತೆಗಳು ಕೂಡ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೂನ್ 8ನೇ ತಾರೀಕು ಕೊಲೆ ಆಗುತ್ತೆ. ಜೂನ್ 8 ಆದಮೇಲೆ 11ನೇ ತಾರೀಕು ಪವಿತ್ರ ಅವರ ಬಂಧನವಾಗುತ್ತೆ. ಅಂದರೆ ಪೊಲೀಸ್ ವಶಕ್ಕೆ ಪಡ್ಕೋತಾರೆ. ಆಮೇಲೆ ಅಲ್ಲಿಂದ ಇಲ್ಲಿ ತನಕ ಏನೇನಾಯಿತು ನಿಮಗೆಲ್ಲ ಗೊತ್ತೇ ಇದೆ. ಸೆಷನ್ಸ್ ಕೋರ್ಟ್ನಲ್ಲೇ 2 ಬಾರಿ ಪವಿತ್ರ ಅವರು ಜಾಮೀನಿಗೋಸ್ಕರ ಮೊರೆ ಹೋಗಿದ್ದರು. ಸೆಷನ್ಸ್ ಕೋರ್ಟ್ ಜಾಮೀನು ಕೊಡೋದನ್ನು ನಿರಾಕರಿಸಿತ್ತು. ಅದಾದಮೇಲೆ ಹೈಕೋರ್ಟ್ ಮೊರೆ ಹೋದರು. ಹೈಕೋರ್ಟ್ನಲ್ಲಿ ಈಗ ಅವರಿಗೆ ಜಾಮೀನು ಸಿಕ್ಕಿದೆ. ಕಳೆದ ಶುಕ್ರವಾರ ಜಾಮೀನು ಕೊಟ್ಟಿದೆ ಕೋರ್ಟು. ಅದಾದ ನಂತರ ಇವತ್ತು ಅವರು ಬಿಡುಗಡೆಯಾಗಿದ್ದಾರೆ. ಬಿಡುಗಡೆಯಾದ ನಂತರ ಟೆಂಪಲ್ ರನ್ನನ್ನು ಮಾಡ್ತಾ ಇದ್ದಾರೆ. ಅಲ್ಲೇ ಜೈಲು ಬಳಿ ಇದ್ದಂತಹ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರು. ಅದಾದ ನಂತರ ಈಗ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇದು ತಲಘಟ್ಟಪುರ. ಇಲ್ಲೇ ಅವ್ರ ತಾಯಿ ಮನೆಯೂ ಕೂಡ ಇದೇ ಏರಿಯಾದಲ್ಲಿದೆ ಅಂತಕ್ಕಂಥ ಮಾಹಿತಿ ಇದೆ. ಸದ್ಯಕ್ಕೆ ಈಗ ಅವರು ತೀರ್ಥ ಸ್ನಾನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಲ್ಲಿಂದ ಅವರು ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಗೊತ್ತಾಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇರ್ತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಮಾಡಿದ್ದಕ್ಕೆ ಕಾರಣ ಏನು ಅಂತಂದರೆ ಅದು ದರ್ಶನ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ದರ್ಶನ್ ಮತ್ತು ದರ್ಶನ್ ಗೆಳತಿ ಅನ್ನೋ ಕಾರಣಕ್ಕೋಸ್ಕರನೇ. ದರ್ಶನ್ ಕೂಡ ಜೈಲಿನಲ್ಲಿದ್ದರು.
ಪವಿತ್ರ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ದರ್ಶನ್ನು ಪರಪ್ಪನ ಅಗ್ರಹಾರದಲ್ಲಿದ್ದರು. ಅಲ್ಲಿಂದ ಅವರು ಬಳ್ಳಾರಿ ಜೈಲಿಗೆ ಹೋದರು. ಬಳ್ಳಾರಿ ಜೈಲಿಂದ ಮಧ್ಯಂತರ ಜಾಮೀನು ತಗೊಂಡು ಬೆಂಗಳೂರಿಗೆ ಬಂದರು, ಹಾಸ್ಪಿಟಲೈಸ್ ಆದರು. ಪವಿತ್ರ ಅವರು ಕೋರ್ಟಲ್ಲಿ ಫೈಟ್ ಮಾಡ್ತಾನೆ ಇದ್ದರು, ಆದರೆ ಅವರಿಗೆ ಜಾಮೀನು ಸಿಕ್ಕಿರಲಿಲ್ಲ. ಈಗ ಒಟ್ಟಿಗೆ 7 ಜನಕ್ಕೆ ಕೋರ್ಟ್ ಜಾಮೀನು ಕೊಟ್ಟಿದೆ. ಅದರ ಪ್ರಕಾರ ಈಗ ಎಲ್ಲರೂ ಕೂಡ ಜೈಲಿನಿಂದ ಒಬ್ಬೊಬ್ಬರೇ ಬಿಡುಗಡೆ ಆಗ್ತಾ ಇದ್ದಾರೆ. ಬೇರೆ ಬೇರೆ ಜೈಲಿನಲ್ಲಿದ್ದರು ಎಲ್ಲರೂ ಕೂಡ, ಅವರೆಲ್ಲರೂ ಕೂಡ ಬಿಡುಗಡೆ ಆಗಿದ್ದಾರೆ. ಅದರ ಪ್ರಕಾರನೇ ಪವಿತ್ರ ಪ್ರಕರಣದ ಮೊದಲ ಆರೋಪಿ ಅವರು ಈಗ ಬಿಡುಗಡೆಯಾಗಿದ್ದಾರೆ. ಇನ್ನು ಮುಂದಕ್ಕೆ ನೋಡೋಣ, ಟ್ರಯಲ್ಸ್ ಎಲ್ಲ ಶುರುವಾಗಬೇಕು, ಟ್ರಯಲ್ಸ್ ಎಲ್ಲ ಮುಗಿಬೇಕು, ಆಮೇಲೆ ಕೋರ್ಟ್ ತೀರ್ಪು ಕೊಡಬೇಕು. ಇವರು ಅಪರಾಧಿನ ಅಲ್ವಾ ಅಂತ, ದೋಷಿನ ನಿರ್ದೋಷಿನ ಅಂತ. ಅಲ್ಲಿ ತನಕ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿ ತನಕ ಅಂತೂ ಈಗ ಸದ್ಯಕ್ಕೆ ನಿರಾಳರಾಗಿರಬಹುದು. ಈಗ ಗೊತ್ತಿಲ್ಲ, ಪೊಲೀಸರೇನಾದರೂ ಈ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದರೆ, ಸುಪ್ರೀಂ ಕೋರ್ಟ್ನಲ್ಲಿ ಅಬ್ಜೆಕ್ಷನ್ಸನ್ನು ಹಾಕಿದ್ರೆ, ಇವರಿಗೆ ಜಾಮೀನು ಕೊಟ್ಟಿರ್ತಕ್ಕಂಥದ್ದನ್ನು ರದ್ದು ಮಾಡಿ ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೆ ನೋಡಬೇಕು. ಅಲ್ಲೂ ಇವ್ರ ಕಡೆ ವಕೀಲರು ಫೈಟ್ ಮಾಡ್ತಾರಲ್ಲ. ಸೊ ಹಾಗಾಗಿ ಜಾಮೀನು ಕೊಟ್ಟಿರೋದು ಸರಿ ಅನ್ನುತ್ತೋ ತಪ್ಪು ಅನ್ನುತ್ತೋ ಸುಪ್ರೀಂ ಕೋರ್ಟ್ ಗೊತ್ತಿಲ್ಲ. ಸದ್ಯಕ್ಕಂತೂ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರು ಅಂತಾರಲ್ಲ, ಹಾಗೆ ಸದ್ಯಕ್ಕಂತೂ ಅವ್ರು ತಪ್ಪಿಸ್ಕೊಂಡಿದ್ದಾರೆ. ಜೈಲಿನಿಂದ ಹೊರಗೆ ಬಂದಿದ್ದಾರೆ, ರಿಲೀಸ್ ಆಗಿದ್ದಾರೆ. ರಿಲೀಸ್ ಆಗಿ ಈಗ ಅವರು ಟೆಂಪಲ್ ರನ್ ಒಂದು ದಿನ ಎಲ್ಲ ಅವ್ರ ಮನೆಯಲ್ಲಿ ಅವ್ರ ಆತ್ಮೀಯರೆಲ್ಲರೂ ಅವರ ಕುಟುಂಬಸ್ಥರೆಲ್ಲ ಕಾಯ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಅವರು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಬಹಳ ತುಂಬ ಶಕ್ತಿಶಾಲಿ ದೇವರು ಅಂತ. ಹಾಗಾಗಿ ಅವರು ಆ ದೇವ್ರಿಗೆ ನಡ್ಕೋತಾ ಇದ್ದಾರೆ. ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ಪವಿತ್ರ ಗೌಡ ಇರ್ತಕ್ಕಂಥ ದೃಶ್ಯ ತಾವೀಗ ಗಮನಿಸ್ತಾ ಇರ್ತಕ್ಕಂಥದ್ದು. ಅಲ್ಲಿನ ಅರ್ಚಕರು ಯಾವ ರೀತಿ ಹೇಳ್ತಾರೆ ಆ ರೀತಿ ಅವರು ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಅವ್ರು ಹೊರಡ್ತಾರೆ ಅಷ್ಟೇ. ಅರ್ಚಕರು ಏನು ಹೇಳ್ತಾರೆ ಅದರ ಪ್ರಕಾರವೇ ನಡ್ಕೊಳ್ಬೇಕು. ಪವಿತ್ರ ಅವರಿಗೆ ಅವರ ತಮ್ಮನೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಜೈಲಿನಿಂದ ಬರಬೇಕಾದ್ರೆ ಅವ್ರ ತಾಯಿ, ಅವ್ರ ಮಗಳು ಎಲ್ಲರೂ ಕೂಡ ಇದ್ದರು. ಹರಕೆಯನ್ನು ತೀರಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾದ ನಂತರ ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ ಪವಿತ್ರ. ವಜ್ರಮುನೇಶ್ವರ ದೇವಸ್ಥಾನ ಅಂತ, ಇದು ತಲಘಟ್ಟಪುರದಲ್ಲಿ ಇರ್ತಕ್ಕಂಥ ದೇವಸ್ಥಾನ, ಅವರ ಮನೆ ದೇವರು. ಆ ಮನೆ ದೇವರಿಗೆ ಅವರು ಪೂಜೆಯನ್ನು ಸಲ್ಲಿಸಿ ಈಗ ಅಲ್ಲಿಂದ ಅವರು ನಿರ್ಗಮಿಸುವಂತಹ ಸಮಯ. ಇನ್ನು ಈಗಲೂ ಕೂಡ ಅವರಿಂದನೇ ಪೂಜೆ ಮಾಡಿಸ್ತಾ ಇದ್ದಾರೆ, ಅವ್ರ ಕೈಯಿಂದನೇ ಪೂಜೆ ಮಾಡಿಸ್ತಾರೆ. ಆಮೇಲೆ ಮಂಗಳಾರತಿ, ಪ್ರಸಾದ, ತೀರ್ಥ ಪ್ರಸಾದಗಳು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಅಲ್ಲಿನ ಅರ್ಚಕರು ಮಾತನಾಡ್ತಾ ಇದ್ರು.